ಆತ್ಮೀಯ ಸಾಧಕರ ಸುದ್ದಿ ವೀಕ್ಷಕರಿಗೆ ನಮಸ್ಕಾರ. ಬಳ್ಳಾರಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಕಥೆಗಾರರಾಗಿ, ಚಾರಣ ಪ್ರಿಯರಾಗಿ, ಲೇಖಕರಾಗಿ ಇವತ್ತು ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ ಬೇರೆ ರಾಜ್ಯದಲ್ಲೂ ತಮ್ಮ ಛಾಪನ್ನು ಮೂಡಿಸಿದಂತಹ ಶ್ರೀ ವಸುಧೇಂದ್ರ ಕಥೆಗಾರರು ಇವರ ಜೀವನ, ಸಾಹಿತ್ಯ, ಕೃಷಿ ಬಗ್ಗೆ ಇವತ್ತಿನ ದಿನ ತಿಳಿದುಕೊಳ್ಳೋಣ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್, ತಮಗೆ ಸಾಧಕರ ಸುದ್ದಿ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಈಗ ಮೊದಲನೇದಾಗಿ ತಮ್ಮ ಜೀವನ, ತಮ್ಮ ಬಾಲ್ಯ, ತಮ್ಮ ಶಿಕ್ಷಣ ಯಾವ ರೀತಿಯಾಗಿ ಬಂತು ಸರ್? ನಮಸ್ಕಾರ. ನಾನು ಸಾಧಕ ಹೌದೋ ಅಲ್ಲೋ ನನಗೆ ಅನುಮಾನ. ನನ್ನ ಕೈಲಾದಷ್ಟು ನನಗೇನು ಸಾಧ್ಯ ಆಗುತ್ತೋ, ನನಗೇನು ಸಂತೋಷವನ್ನು ಕೊಡುತ್ತೋ ಅದನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾನು ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲೇ. ಸಂಡೂರೇ ನನ್ನ ಬೆಳೆದ ಕ್ಷೇತ್ರವೂ ಹೌದು. ನಾನಲ್ಲೇ ಬೆಳೆದಿದ್ದು ಕೂಡ. ಆ ಊರಲ್ಲೇ ಎಲ್ಲ ನನ್ನ ಬದುಕಿನ ಬಹುತೇಕ ಸಮಯವನ್ನು ಅಲ್ಲಿ ಕಳೆದಿದ್ದೀನಿ. ಅಲ್ಲಿ ಏನಂದರೆ ಒಂದು ಸರ್ಕಾರಿ ಶಾಲೆ ಇತ್ತು ನಮ್ಮದು, ಛತ್ರಪತಿ ಶಿವಾಜಿ ವಿದ್ಯಾಮಂದಿರ ಅಂತ ಕರಿತಿದ್ವಿ, ಅಥವಾ ನಮ್ಮ ಈಗ ಸಂಡೂರು ಶಾಲೆ ಅಂತಲೂ ಕರೀತಾಯಿದ್ರು ಅವಾಗ ಅದನ್ನು. ಸೊ ಇದು ನನಗೆ ವರದಾನವಾಗಿ ಬಂತು. ತುಂಬ ಒಳ್ಳೆಯ ಶಾಲೆ. ಅಂದರೆ ನಾವು ಇವಾಗ ಸರ್ಕಾರಿ ಶಾಲೆಗಳಂದರೆ ಮೂಗು ಮುರಿಯೋಂಥ ಸ್ಥಿತಿಯಲ್ಲಿದ್ದೀವಿ. ಆದರೆ ನಮ್ಮನ್ನೆಲ್ಲ ಬೆಳೆಸಿದಂಥದ್ದು ಸರ್ಕಾರಿ ಶಾಲೆಗಳೇ ಅನ್ನೋದನ್ನು ಮರಿಬಾರ್ದು. ಎಷ್ಟು ಒಳ್ಳೆಯ ಶಾಲೆ ಇತ್ತು ಅಂದರೆ, ಸೊ ಎಲ್ಲ ಪಾಪ ಸ್ಪೆಷಲ್ ಕ್ಲಾಸು, ಫ್ರೀಯಾಗಿ ಸ್ಪೆಷಲ್ ಕ್ಲಾಸ್ ತೊಗೊಂಡು ನಮಗೆ ಇಂಗ್ಲೀಷ್ನಲ್ಲಿ ನಾವು ವೀಕ್ ಇರ್ತೀವಿ ಅಂತ, ಮ್ಯಾಥಮೆಟಿಕ್ಸ್ನಲ್ಲಿ ವೀಕ್ ಇರ್ತೀವಿ ಅಂತ ನಮಗೆಲ್ಲ ಕಲಿಸ್ಕೊಡ್ತಾಯಿದ್ರು. ಆ ಕಾರಣಕ್ಕೋ ಏನೋ ಬಹುಶಃ ನಾನು PUC 1ನೇ ಕ್ಲಾಸಿಂದ PUC ತನಕ ಅದೊಂದೇ ಶಾಲೆ, ಕಾಂಪೋಸಿಟ್ ಜೂನಿಯರ್ ಕಾಲೇಜ್. ಅದು 1ನೇ ಕ್ಲಾಸಿಂದ ಅದೊಂದೇ ಕಾಂಪೌಂಡು, ನಾವು ಅಲ್ಲೇ ಹೋಗ್ತಾ ಇದ್ದಿದ್ದು. ನಾವು ಛತ್ರಪತಿ ಶಿವಾಜಿ ವಿದ್ಯಾಮಂದಿರಕ್ಕೆ ಮರಾಠ ಸಂಸ್ಥಾನದ ಆಡಳಿತದಲ್ಲಿತ್ತು ಅದು ಮುಂಚೆ. ಒಂದು ಕಾಲಕ್ಕಾದ್ರಿಂದ ಛತ್ರಪತಿ ಶಿವಾಜಿ ಹೆಸರನ್ನು ಇಟ್ಟಿರುವಂಥ ಶಾಲೆ ಅದು. ಆಮೇಲೆ ಏನಾಯಿತು ಅಂದರೆ, ನಮ್ಗೆ ಯಾರಿಗೂ ಒಂದು ದೊಡ್ಡ ಕಲ್ಪನೆಗಳಿಲ್ಲ. ಸಣ್ಣ ಊರು, ನಮಗೆ ಮಾಹಿತಿಯ ಕೊರತೆ, ನಮಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ವಿದ್ಯಾಭ್ಯಾಸ ಮಾಡಬೇಕು ನಮಗೇನೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಮ್ಮಪ್ಪ ನನ್ನ ಟೈಪಿಸ್ಟ್ ಆಗಿಬಿಡು ಅಂತ ಹೇಳಿದರು. ಆ್ಯಕ್ಚುಲಿ ಗೌರ್ಮೆಂಟ್ ಟೈಪಿಸ್ಟ್ ಅದೇ ಕನಸು. ಅದಕ್ಕಿಂತ ದೊಡ್ಡ ಕನಸುಗಳು ನಮಗಿರಲಿಲ್ಲ ನಮಗೆ. ಸೊ ಆವಾಗೇನಾಯಿತು, ನಾನು ಕನ್ನಡ ಟೈಪಿಸ್ಟ್ ಮಾಡಿದ್ದೆ. ಅಂದರೆ ಕನ್ನಡ ಟೈಪಿಂಗ್ ಜೂನಿಯರು ಸೀನಿಯರು ಎಲ್ಲ ಮಾಡ್ಕೊಂಡಿದ್ದೆ PUC ಓದಬೇಕಾಲಕ್ಕೆ. ಅದೇನೋ ಅಚಾನಕ್ ಅಂತಾರಲ್ಲ, ಹಾಗೆ ನನಗೆ ಲಾಟ್ರಿ ಹೊಡೆದಂಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಶುರುವಾಗಿತ್ತು. ನಂದು 2ನೇ ವರ್ಷ ಆವಾಗ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಶುರುವಾಗಿ. ಸೊ ನನಗೆ ತುಂಬ ಒಳ್ಳೆಯ ರ್ಯಾಂಕ್ ಬಂತು. 142 ಅಂದ್ಕೊಳ್ತೀನಿ. 142ನೇ ರ್ಯಾಂಕ್ ಬಂದ ತಕ್ಷಣ ನನಗೆ ಸೂರತ್ ಕಲ್ಲಲ್ಲಿ ಸಿಕ್ತು. ಯಾರಿಗೂ ಕಲ್ಪನೆಯೂ ಇರಲಿಲ್ಲ ಹಾಗೆಲ್ಲ ಅಷ್ಟು ಒಳ್ಳೆ ರ್ಯಾಂಕ್ ಬರುತ್ತೆ ನಮ್ಮಂಥ ಊರಿನ ಹುಡುಗರಿಗೆ ಅಂತ. ಸೊ ಅದು ಬಂದ ತಕ್ಷಣ ಅಲ್ಲಿ ಹೋಗಿ ಸೇರಿಕೊಂಡೆ. KREC ಅಂತ ಕರಿತಿದ್ವಿ ಆವಾಗ. ಇವಾಗ NITK ಅಂತ ಕರೀತಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಅದು ಒಂದು ಅಪರೂಪದ ಕಾಲೇಜಾಗಿತ್ತು. ಕಾಲೇಜಿನ ಒಂದು ಬೋಧಕ ವೃಂದಕ್ಕಿಂತ ಅಲ್ಲಿ ಕಾಲೇಜಿಗೆ ಸೇರುವ ವಿದ್ಯಾರ್ಥಿಗಳೇ ಬಹಳ ಜಾಣರಾಗಿರ್ತಿದ್ರು, ವಿಪರೀತ ಜಾಣರು. ಅವರ ಮಧ್ಯದಲ್ಲಿ ನಾವು ಶೈನ್ ಆಗಿಬಿಡ್ತೀವಿ. ಅವ್ರ ಜೊತೆಯಲ್ಲಿ ನಾವು ತುಂಬ ಸೊಗಸಾಗಿ ಓದೋದಕ್ಕೆ ಶುರು ಮಾಡ್ತೀವಿ. ಒಳ್ಳೆಯ ವಾತಾವರಣ ಹುಟ್ಟುಬಿಡುತ್ತೆ. ಸೊ ಒಳ್ಳೆಯ ಕಾಲೇಜುಗಳು ಬಹುತೇಕವಾಗಿ ಒಳ್ಳೆಯ ವಿದ್ಯಾರ್ಥಿಗಳಿಂದ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಕೆಲವರು, ನೀವು ಪಾಪ ಯಾರೋ ಸ್ವಲ್ಪ ಬಡ ಹುಡುಗರನ್ನು ಅವನ್ನೆಲ್ಲ ಸೇರಿಸ್ಕೊಂಡು ಮಾಡಿ ಅವರನ್ನು ವಿದ್ಯಾವಂತವಾಗಿ ಮಾಡುವಂಥ ಕಾಲೇಜ್ಗಳು, ಅದು ಬೇರೆ, ಅದು ದೊಡ್ಡ ಸಾಧನೆ. ಅದು ಯಾರಾದರೂ ಆ ಥರ ಮಾಡ್ತಿದ್ರೆ. ಇಲ್ಲಿ ನಮಗೆಲ್ಲರೂ ಒಳ್ಳೆ ವಿದ್ಯಾರ್ಥಿ, ಒಳ್ಳೊಳ್ಳೆ ರ್ಯಾಂಕ್ ಬಂದವರೇ ನಾವು ಇರ್ತಾಯಿದ್ವಿ. ಆಲ್ಮೋಸ್ಟ್ ಕರ್ನಾಟಕದ ಕ್ರೀಮ್ ಅನ್ನೋ ಥರ ಇದ್ವಿ ನಾವು ಆ ಕಾಲೇಜ್ನಲ್ಲಿ. ಅವಾಗ ಎಲ್ಲರಿಗೂ ಮುಂದೆಲ್ಲ ಒಳ್ಳೊಳ್ಳೆ ಉದ್ಯೋಗಗಳು ಸಿಕ್ತು, ಒಳ್ಳೆ ಇದನ್ನು ಮಾಡ್ಕೊಂಡಿದ್ರು. ಸಾಧನೆಗಳ ಕ್ಷೇತ್ರಗಳಲ್ಲಿ ಕೂಡ ಇದ್ದಾರೆ, ಸಾಧನೆ ಮಾಡಿದ್ದಾರೆ. ನನಗೆ ಅಂದರೆ ಮುಂಚೆ ಇಂಗ್ಲೀಷಿನ ಭಯ, ಸಣ್ಣ ಊರಿಂದ ಹೋದವ್ರಿಗೆ ಇಂಗ್ಲೀಷಿನ ಭಯ ವಿಪರೀತವಾಗಿರುತ್ತೆ. ಆ ಭಯ ಇತ್ತು. ಆಮೇಲೆ ಅದು ಹೊರಟೋಯ್ತು. ಇಂಗ್ಲೀಷ್ಗೂ ಜ್ಞಾನಕ್ಕೂ ಸಂಬಂಧ ಇಲ್ಲ, ಒಂದು ಭಾಷೆಗೂ ಒಂದು ಜ್ಞಾನಕ್ಕೂ ಸಂಬಂಧವಿಲ್ಲ. ಜ್ಞಾನವೇ ಬೇರೆ, ಭಾಷೆಯೇ ಬೇರೆ. ಸೊ ನನಗೆ
ಇನ್ಫ್ಯಾಕ್ಟ್ ಯೂನಿವರ್ಸಿಟಿ ಟಾಪರ್ ಆದೆ ನಾನು ನಮ್ಮ ಬ್ರ್ಯಾಂಚಲ್ಲಿ. ಸೊ ಮಂಗಳೂರು ಯೂನಿವರ್ಸಿಟಿಗೆ ಇತ್ತದು. ಸೊ ಅದಾದಮೇಲೆ ಮತ್ತೆ ಗೇಟ್ ಬರೆದೆ ನಾನು. ಅಲ್ಲಿಗೆ ಸಮಾಧಾನ ಆಗಲಿಲ್ಲ ನನಗೆ. ಗೇಟ್ ಬರೆದು ನನಗೆ ಆ ಗೇಟ್ನಲ್ಲೂ ನನಗೆ ಸೌತ್ ಇಂಡಿಯನ್ ಟಾಪರ್ ಅಂತ ಬಂತು ನನಗೆ. ಟಾಪರ್ ರ್ಯಾಂಕ್ ಬಂತು. ಆಮೇಲೆ ನಾನು ಹೋಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಸೇರಿಕೊಂಡೆ. ನಾನು ಸಿಗ್ತಾಯಿತ್ತು, ನಿಮಗೆ ಯಾವ್ದು ಬೇಕಂದ್ರೂ ಸಿಗ್ತಾಯಿತ್ತು ನನಗೆ ಆ ಟೈಮಲ್ಲಿ. ಸೊ ಎಲ್ಲಿ ಬೇಕಾದ್ರೂ ಸೇರ್ಕೋಬೋದಾಗಿತ್ತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಸೇರಿಕೊಂಡೆ ನಾನು. ಸೇರ್ಕೊಂಡ್ಮೇಲೆ ಅದು ಮತ್ತೊಂದು ಅಪರೂಪದ ಕಾಲೇಜು. ಭಾಳ ಒಂಥರ KREC ಒಂಥರ ನಾಡಿನ ಒಳ್ಳೆಯ ಹುಡುಗರು ಬರ್ತಾರಂದರೆ ಅಲ್ಲಿ ಆಲ್ಮೋಸ್ಟ್ ದೇಶದ ಕಂಪ್ಲೀಟ್ ಭಾರತ ದೇಶದ ಕ್ರೀಮ್ ಅನ್ನೋ ಥರ ಹುಡುಗರು ಬರ್ತಾಯಿದ್ರು ಎಲ್ಲರೂ. ಸೊ ಆಟೋಮೆಟಿಕ್ಕಾಗಿಯೇ ಮತ್ತೆ ಒಳ್ಳೆಯ ವಿದ್ಯಾಭ್ಯಾಸ ಆಯಿತು ನನಗೆ. ಎಲ್ಲವೂ ಇವಾಗ ನೋಡಿದರೆ ಅನಿಸುತ್ತೆ, ಒಂದು ಪೈಸನೂ ಕೊಟ್ಟಿಲ್ಲ ಇಷ್ಟು ಎಜುಕೇಷನ್ಗೆ. ಯಾವಾಗಲೂ ಅವರೇ ನಮಗೆ ಹಣ ಕೊಟ್ಟಿದ್ದಾರೆ ಮತ್ತೆ. ಸೊ ನನಗೆ PUC ಓದೋ ತನಕ ವರ್ಷಕ್ಕೆ 26 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು. 26 ರೂಪಾಯಿ ಮತ್ತು ಫೀಸ್ ತೊಗೊಂಡಿಲ್ಲ ನಮ್ಮಿಂದ. 26 ರೂಪಾಯಿ ಸ್ಕಾಲರ್ಶಿಪ್ಪು. ಇಂಜಿನಿಯರಿಂಗ್ನಲ್ಲಂತೂ ವರ್ಷಕ್ಕೆ 400 ರೂಪಾಯಿ ಅವರೇ ನನಗೆ ಕೊಡ್ತಾಯಿದ್ರು. ಏನೂ ಫೀ ತೊಗೊಳ್ತಾ ಇರಲಿಲ್ಲ. ಇದ್ರ ಜೊತೆಗೆ ಪಾಪ ಯಾರೋ ಜೈನ್ ಸಂಸ್ಥೆಯವರು ನನಗೆ ಸಾಕಷ್ಟು ಇದು ಕೊಟ್ಟರು ನನಗೆ. ಏನು ಹೇಳ್ತೇವೆ, ವಿದ್ಯಾರ್ಥಿ ಇದು ಸ್ಕಾಲರ್ಶಿಪ್ ಅಂತ ಹೇಳ್ತೀವಲ್ಲ ನಾವು, ಅದು ಸಿಕ್ತು ನನಗೆ. ನನಗೇನು ಖರ್ಚೇ ಆಗಲಾರ್ದಂಥ ವಿದ್ಯಾಭ್ಯಾಸ ನಡೀತು. ಇನ್ನು MTechಗೆ ಹೋಗ್ಬಿಟ್ರಂತೂ ನಿಮಗೆ ಗೌರ್ಮೆಂಟೇ ಬೇಕಾದ ಸಂಬಳ ಥರ ಹಣ ಕೊಡ್ತಾಯಿತ್ತು ಆಗಿನ ಕಾಲಕ್ಕೆ. ಇವಾಗೂ ಇರುತ್ತೆ ಒಂದು ಮಟ್ಟಕ್ಕೆ, ಸ್ಟೈಪಂಡ್ ಅಂತಿದ್ದೇ ಇರುತ್ತೆ. ಎಲ್ಲ ಇದಿಲ್ಲದೆ ನಮ್ಮದೆಷ್ಟು ಅದೃಷ್ಟವಂತ ಕಾಲವಾಗಿತ್ತು ಅಂತ ಅನಿಸುತ್ತೆ. ಹಣವೇ ಖರ್ಚು ಮಾಡದೆ ಒಂದು ದೊಡ್ಡ ಗ್ರ್ಯಾಜುಯೇಟ್ ಆಗೋದು, ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಆಗೋದು ಸುಲಭ ಅಲ್ಲ. ಈಗ ಅಷ್ಟು ಸುಲಭ ಇಲ್ಲ, ಯಾವುದೂ ಅಷ್ಟು ಸುಲಭ ಇಲ್ಲ. ನಮ್ಮ ಅದೇ ಕಾಲೇಜ್ಗಳಿಗೆ ಹೋದ್ರೂ ಅಲ್ಲಿ ವಾರ್ಷಿಕ ಶುಲ್ಕ ತುಂಬ ಜಾಸ್ತಿ ಇದೆ. 75,000 ರೂಪಾಯಿ ಅಂತೆಲ್ಲ ಹೇಳ್ತಾರೆ. ಮಕ್ಕಳು ಲೋನ್ ತೊಗೊಳ್ತಾರಂತೆ, ಬ್ಯಾಂಕ್ನಿಂದ ಸಾಲ ತೊಗೊಂಡು ಮಾಡ್ತಾ ಇದ್ದಾರಂತೆ. ದುಃಖ ಆಗುತ್ತೆ. ಬಹುಶಃ ನಾವು ವಿದ್ಯಾಭ್ಯಾಸವನ್ನು ತುಂಬ ದುಬಾರಿ ಮಾಡಿಬಿಟ್ಟಿದ್ದೀವಿ ಈಗಿನ ಕಾಲಕ್ಕೆ ಅನ್ನೋಂಥ ಒಂದು ದುಃಖ ನನಗಾಗತ್ತೆ ಇತ್ತೀಚಿನ ವಿದ್ಯಾಭ್ಯಾಸವನ್ನು ನೋಡಿದಾಗ. ಸರ್, ಇವಾಗ ತಮಗೆ ಸಾಹಿತ್ಯ ಕೃಷಿಗೆ ಆಸಕ್ತಿ ಹೇಗೆ ಬೆಳೆಯುತ್ತೆ ಸರ್? ಅದು ಒಂದು ವಿಶೇಷ ಪ್ರಶ್ನೆ. ನಾನು ಕೇಳ್ಕೊಳ್ತಾ ಇರ್ತೀನಿ, ಆವಾಗ ಹೇಗೆ ಬೆಳೀತು ಅನ್ನೋದು ಬೆಳಿಬೇಕಲ್ಲ ಗೊತ್ತಾಗಿರಲ್ಲ. ಇವಾಗ ಪೋಸ್ಟ್ ಮಾರ್ಟಮ್ ಅಂತೀವಲ್ಲ, ಹಿಂತಿರುಗಿ ನೋಡೋದು, ಸಿಂಹಾವಲೋಕನ ಮಾಡೋದು, ಹಿಂತಿರುಗಿ ನೋಡಿಬಿಟ್ಟು ಏನಾಯಿತು ಅಂತ ನೋಡ್ಕೊತಾ ಹೋದರೆ ನನಗೆ ವಿಚಿತ್ರ ಅನಿಸುತ್ತೆ. ಯಾಕೆಂದರೆ ನಮ್ಮ ಊರಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಅಂಥ ದೊಡ್ಡ ಸಾಹಿತ್ಯದ ಪರಿಸರ ಇರಲಿಲ್ಲ. ನಮ್ಮ ಮನೆಯಲ್ಲಿ ನ್ಯೂಸ್ ಪೇಪರು ತರಿಸ್ತಾ ಇರಲಿಲ್ಲ, ಕನ್ನಡ ನ್ಯೂಸ್ ಪೇಪರ್ ತರಿಸ್ತಿರ್ಲಿಲ್ಲ. ತರಿಸ್ತಿದ್ದೇನು ತೆಲುಗು ಮ್ಯಾಗ್ಝಿನ್ಸು. ಯಾಕೆಂದರೆ ನಮ್ಮಮ್ಮ ತೆಲುಗಲ್ಲಿ ಓದ್ತಾಯಿದ್ರು. 2 ಮ್ಯಾಗ್ಝಿನ್ಗಳು ತರಿಸ್ತಾ ಇದ್ವಿ, ಆಂಧ್ರಪ್ರಭಾ, ಆಂಧ್ರಜ್ಯೋತಿ, ಇವೆಲ್ಲ ತೆಲುಗು ಮ್ಯಾಗ್ಝಿನ್ ತರಿಸ್ತೀವಿ. ನಾವು ತೆಲುಗು ಓದೋದು ಕಲ್ತ್ಕೊಂಡ್ಬಿಟ್ಟಿದ್ವಿ. ನಾವು ಅಷ್ಟೊತ್ತಿಗಾಗಲೇ ಸಣ್ಣ ಹುಡುಗರು, ನಾವು ತೆಲುಗು ಓದೋಕ್ಕೂ ಬರ್ತಿತ್ತು. ಬಟ್ ಕನ್ನಡದ ಮೇಲೆ ಪ್ರೀತಿ ಜಾಸ್ತಿ, ಯಾಕೆಂದರೆ ಶಾಲೆ ಕನ್ನಡದ್ದೇ ಆಗಿತ್ತಲ್ವ. ಸೊ ಅದು. ಆಮೇಲೆ ಮನೇಲಿ ಒಂದೇ ಒಂದು ಕಾದಂಬರಿ ಅಂತಲೂ ಇರಲಿಲ್ಲ ನಮ್ಮ ಮನೇಲಿ. ನನಗೆ ಗೊತ್ತಿರೋ ಪ್ರಕಾರ ಇರಲಿಲ್ಲ. ಯಾವ ಪುಸ್ತಕಕ್ಕೆ ಹಣ ಕೊಟ್ಟು ಪುಸ್ತಕ ತೆಗೆದುಕೊಳ್ಳುವ ವರ್ಗದವರೇ ನಾವು ಆಗಿರಲಿಲ್ಲ. ಅದೊಂಥರ ನಮ್ಮ ಒಂದು ಮನೆತನಕ್ಕೆ ಅಷ್ಟು ಲಕ್ಸುರಿ ಇಲ್ಲ ಅನ್ನೋ ಥರ ಜನರು ನಾವೆಲ್ಲ. ನಮ್ಮ ಅಪ್ಪ ಪೇಪರು ಅಲ್ಲೇ ಅವ್ರ ಆಫೀಸಲ್ಲಿ ಓದ್ಕೊಂಬಂದುಬಿಡ್ತಿದ್ರು. ಸೊ ನಮಗೂ ಆಫೀಸಲ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ, ಇರ್ತಿದ್ವಿ. ಬಟ್ ಒಂದು ಅನುಕೂಲ ಏನಾಯಿತು ಅಂದರೆ, ಲೈಬ್ರರಿ ಇತ್ತು, ಗ್ರಂಥಾಲಯ ಇತ್ತು. ಊರಲ್ಲಿ ಗ್ರಂಥಾಲಯ ಇದ್ದರೆ ನನಗೆ ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕ ತೊಗೊಂಡು ಅಲ್ಲೇ ಕೂತ್ಕೊಂಡು ಓದೋ ಒಂದು ಅಭ್ಯಾಸ ಬೆಳೀತು ನನಗೆ. ನಮ್ಮಮ್ಮಂಗೆ ಪುಸ್ತಕ ತಂದುಕೊಡ್ತಿದ್ದೆ. ನಮ್ಮಮ್ಮ ಕನ್ನಡನೂ ಓದ್ತಿದ್ರು, ತೆಲುಗುನೂ ಓದ್ತಿದ್ರು. ಎರಡೂ ಚೆಂದ ಬರ್ತಿತ್ತು ನಮ್ಮಮ್ಮಗೆ. ನಮ್ಮಪ್ಪ ಯಾವತ್ತೂ ಪುಸ್ತಕ ಓದೋರಲ್ಲ. ಸೊ ನಮ್ಮಮ್ಮ ಪುಸ್ತಕಗಳನ್ನೆಲ್ಲ ಓದಿ ನಮಗೆ ಕತೆ ಹೇಳ್ತಿದ್ರು. ಆ್ಯಕ್ಚುಲಿ ಸಾಕಷ್ಟು ಕತೆ ಹೇಳ್ತಿದ್ರು. ರಾತ್ರಿ ಮಲಗಬೇಕಲ್ಲಕ್ಕೆ ಇಂಥ ಕತೆಗಳು ಬೇಕಾದಷ್ಟು. ಮಲಗಬೇಕು ಅಂತಲ್ಲ, ಸುಮ್ಮನೆ ಊಟ ಮಾಡಬೇಕಲ್ಲಕ್ಕೋ ಯಾವುದೋ ಹೊತ್ತಿನಲ್ಲಿ ಮೂಡ್ ಬಂದ ಹೊತ್ತಲ್ಲೆಲ್ಲ ಕತೆಗಳು ನಿರಂತರವಾಗಿ ಹೇಳ್ತಿದ್ರು ನಮ್ಮಮ್ಮ. ಅದು ಪ್ರಭಾವ ಬೀರಿರಬೇಕು ಎಲ್ಲ ಒಂದು ರೀತಿಯಲ್ಲಿ. ಆಮೇಲೆ ನನಗೆ ಬರೆಯೋದಕ್ಕೂ
ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ, ಅಂದರೆ ಏನೋ ಈ ಸ್ಕೂಲ್ ಮ್ಯಾಗ್ಝಿನ್ ಇರುತ್ತಲ್ಲ ಅದ್ರಲ್ಲಿ ಬರೆದಿದ್ದೀನಿ ನಾನು ಒಂದೆರಡು ಕಥೆಗಳನ್ನು ಬರಿತಾ ಇದ್ದೆ ನಾನು ಅವಾಗ. ಅದು ಒಂಥರ ಎಲ್ಲರೂ ಹುರಿದುಂಬಿಸ್ತಿದ್ರು. ಬಟ್ ಆದರೆ ನಾವು ಈ ನಮ್ಮ ಈ ನಗರಗಳಲ್ಲಿ ಅಥವಾ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮೈಸೂರಿನಲ್ಲಿರುವಂಥ ಒಂದು ಸಾಹಿತ್ಯದ ವಾತಾವರಣ ಏನಿದೆಯೋ, ದೇವರಾಣಗೂ ನಮ್ಮ ಶಾಲೆಯಲ್ಲಂತೂ ಇರಲಿಲ್ಲ. ಇಡೀ ನನ್ನ 12 ವರ್ಷದ ಶಾಲೆಯ ವಿದ್ಯಾಭ್ಯಾಸದಲ್ಲಿ ಯಾವುದೇ ಒಬ್ಬ ಸಾಹಿತಿಯನ್ನು ಅತಿಥಿಯಾಗಿ ಕರೆದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಅದರಿಂದ ನಮಗೆ ಸಾಹಿತ್ಯನೇ ನೋಡಿರಲಿಲ್ಲ ನಾನು ಯಾವತ್ತೂ. ಬಟ್ ಆಮೇಲೆ ಏನಾಯಿತು, ಇಂಜಿನಿಯರಿಂಗಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅದೇ ಮುಖ್ಯ ಆಗೋಗ್ಬಿಟ್ಟು ನನಗೆ ತಲೆಯಲ್ಲಿ ಕೂಡ ಇರಲಿಲ್ಲ ನಾನೊಬ್ಬ ಲೇಖಕ ಆಗ್ತೀನಿ ಅನ್ನೋದು, ಎಲ್ಲೆಲ್ಲೂ ತಲೆಯಲ್ಲೂ ಇರಲಿಲ್ಲ ನನಗೆ. ಸೊ ನನ್ನ ಪಾಡಿಗೆ ನಾನು ಇಂಜಿನಿಯರಿಂಗ್ನ ಸೀರಿಯಸ್ ರೀಡರ್ ನಾನು, ವಿಪರೀತ, ಅಂದರೆ ಯಾವ ಸಬ್ಜೆಕ್ಟಲ್ಲೂ ಕಡಿಮೆ ಮಾರ್ಕ್ಸ್ ಬರಬಾರ್ದು ಅನ್ನೋ ಥರ ಓದುವ ವಿದ್ಯಾರ್ಥಿ ನಾನು. ಮ್ಯಾಥಮೆಟಿಕ್ಸ್ ಅಂದರೆ ಅಷ್ಟು ಇಷ್ಟ, ಮುಂಚೆಯಿಂದಲೂ ಮ್ಯಾಥಮೆಟಿಕ್ಸ್ ಬಹಳ ಇಷ್ಟ. ನಮ್ಮ ಶಾಲೆ ತುಂಬ ಒಳ್ಳೆ ಬುನಾದಿಯನ್ನು ಹಾಕ್ಕೊಟ್ಟಿತ್ತು ನನಗೆ ಮ್ಯಾಥಮೆಟಿಕ್ಸಲ್ಲಿ. ಗಣಿತದಲ್ಲಿ ನಾನು ಚೆನ್ನಾಗಿದ್ದೆ, ಗಣಿತದಲ್ಲಿ ಭಾಳ ಚೆನ್ನಾಗಿದ್ದೆ ನಾನು. ಇಂಗ್ಲೀಷೊಂದು ನಂಗೆ ಬರ್ತಿರ್ಲಿಲ್ಲ, ಇನ್ನು ಉಳಿದ ಸಬ್ಜೆಕ್ಟ್ಸ್ ಎಲ್ಲ ಚೆನ್ನಾಗೇ ಇರ್ತಿದ್ದೆ ನಾನು. ಸೊ ಆಮೇಲೆ ಏನಾಯಿತು, ಇಂಜಿನಿಯರಿಂಗ್ ಆಗಿಬಿಟ್ಮೇಲೆ ನಾವು ಮಾಸ್ಟರ್ಸ್ ಮಾಡಿದೆ, ಜಾಬ್ ಸಿಕ್ಬಿಡ್ತು. ಜಾಬ್ ಸಿಗೋದೇನೂ ಕಷ್ಟ ಇಲ್ಲ. ನಾವೆಲ್ಲ ಕಡೆ ವರ್ಷಗಳಲ್ಲಿರೋಷ್ಟೊತ್ತಿಗೆ ಬಂದುಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ರು ಎಲ್ಲ ಕಡೆ, ಒಳ್ಳೊಳ್ಳೆ ಕಂಪ್ನಿಗೆ ನಮಗೆ ಕೆಲಸ ಸಿಕ್ಬಿಡ್ತಿತ್ತು. ಬಟ್ ಆಮೇಲೆ ಒಂದು 2-3 ವರ್ಷ ಆದಮೇಲೆ ನಮಗೆ ನನಗೆ ವೈಯಕ್ತಿಕವಾಗಿ ತುಂಬ ಏಕತಾನತೆ ಕಾಡ್ತು. ನಾನು ಕೊಚ್ಚಿನಲ್ಲಿದ್ದೆ ನಾನು. ಸೊ ನನಗೆಲ್ಲೋ ಒಂದು ಕಡೆಯಲ್ಲಿ ನನಗೊಂದು ಐಡೆಂಟಿಟಿ ಇಲ್ಲ, ನನ್ನದೇ ಆದಂಥ ಒಂದು ವ್ಯಕ್ತಿತ್ವ ಏನು ಹೇಳ್ಕೊಳ್ಳುವಂಥದ್ದು ಅನ್ನೋಂಥದ್ದು ಇಲ್ಲ. ಎಲ್ಲರ ಥರ ಪ್ರೋಗ್ರಾಮಿಂಗ್ ಮಾಡ್ತಿದ್ದೀನಿ, ಎಲ್ಲರ ಥರ ಇದು ಮಾಡ್ತಿದ್ದೀನಿ. ಆಗೆಲ್ಲ ನನ್ನ ಸ್ನೇಹಿತರೆಲ್ಲ ಅಂತೂ ಮದುವೆ, ಮನೆ, ಮಕ್ಕಳು ಆ ಥರದ ಯೋಚನೆಗಳಲ್ಲಿದ್ದರು. ನನ್ನ ಸ್ಥಿತಿನೇ ಬೇರೆ ಆಗಿತ್ತು. ಸೊ ಏನಾದರೂ ನನ್ನದೇ ಆದಂಥ ಒಂದು ವೈಯಕ್ತಿಕವಾದಂತಹ ಒಂದು ವ್ಯಕ್ತಿತ್ವ ಬೇಕು ಅಂತ ಅಂದ್ಕೊಂಡಾಗ ನಾನು ಯಾಕೆ ಬರಿಬಾರ್ದು ಅನ್ನುವಂಥ ಒಂದು ಆಲೋಚನೆ ಹೊಳಿತು ನನಗೆ. ಏನಾದರೂ ಬರೆದ್ರೆ ಹೇಗಿರುತ್ತೆ ನಾನಂತ ಬರೆಯೋದಕ್ಕೆ ಶುರು ಮಾಡಿದೆ ನಾನು. ಮಾಡಿದ್ರೆ ನನ್ನ ಅದೃಷ್ಟ ಅನಿಸುತ್ತೆ. ಮೊದಲನೇ ಕಥೆಯಿಂದಲೇ ನಾನು ಕಳಿಸ್ದೆ ಯಾರಿಗೂ. ನನಗೆ ಈ ಸಾಹಿತಿಗಳೇ ಗೊತ್ತಿಲ್ಲಲ್ಲ, ಯಾರು ಒಳ್ಳೆ ಓದುಗರು, ಯಾರು ಮನೆಯಲ್ಲೂ ಆ ಥರದ್ದು ಏನು ವಾತಾವರಣ ಇರದೇ ಇರೋದ್ರಿಂದ ನಾನು ಪತ್ರ ಬರೆದು ಪತ್ರ ಮುಖಾಂತರ ವಸುಮತಿ ಉಡುಪು ಅವ್ರಿಗೆ ಕಳಿಸ್ದೆ. ಅವ್ರಿಗೆ ಯಾಕೆ ಕಳಿಸ್ದೆ ಅಂದರೆ ಅವರು ಅಡ್ರೆಸ್ಸನ್ನು ತರಂಗದವ್ರು ಪ್ರಕಟ ಮಾಡಿದ್ರು ಅವಾಗ. ಸೊ ಅದನ್ನು ನೋಡ್ಕೊಂಡಿದ್ದೆ ನಾನು. ಸೊ ಅವ್ರಿಗೆ ಕಳಿಸಿದ್ರೆ, ಪಾಪ ಅವ್ರು ತುಂಬ ಚೆನ್ನಾಗಿ ಬರೀತೀರಾ, ನೀವು ಮುಂದೆ ಬರಿಬೇಕು ಅಂತ ಒಂದು ಎನ್ಕರೇಜಿಂಗ್ ಕಾಗದ, 15 ಪೈಸದ ಕಾಗದ ಬರೀತಿದ್ವಲ್ಲ ಅವಾಗ, ಅದರಲ್ಲಿ ಬರೆದಿದ್ರು ಅವರು. ಆವಾಗ ನನಗೆ ಧೈರ್ಯ ಬಂತು, ಬರಿಬೋದೇನೋ ನಾನು, ಕಥೆಗಳನ್ನು ಬರಿಬೋದು ಅಂತ ನಿರಂತರವಾಗಿ ಕತೆ ಬರಿತಾ ಬಂದಿದ್ದೀನಿ ನಾನು. ಆಮೇಲೆ ನಾನು ಒಂದು ನಿಲ್ಲಿಸಿಲ್ಲ, ಕಂಟಿನ್ಯೂಸ್ ಆಗಿ. ನನಗೆ ಎಲ್ಲೆಲ್ಲೂ ನನಗೆ ಒಂದು ಇಷ್ಟು ವರ್ಷ ನನಗೆ ಏನಂದ ರೈಟರ್ಸ್ ಬ್ಲಾಕ್ ಅಂತ ಕರೀತಾರೆ, ಏನು ಬರೆಯೋಕ್ಕೆ ಗೊತ್ತಾ, ಹಾಗೆಲ್ಲ ಏನೂ ಇಲ್ಲ. ಅಲ್ಲಿಂದ ನಿರಂತರವಾಗಿ ಬರೆಯೋಕ್ಕೆ ಶುರು ಮಾಡಿದ್ದು ತಡವಾಗಿ. ಆಲ್ಮೋಸ್ಟ್ 27-28 ವರ್ಷ ನನಗೆ ಬರೀಲಿಕ್ಕೆ ಶುರು ಮಾಡಿದಾಗ 27 ವರ್ಷ ಅಂದ್ಕೊಳ್ತೀನಿ ನಾನು. ಆಮೇಲೆ ನಿರಂತರ ಅದು ಎಲ್ಲೆಲ್ಲೂ ಸ್ಟಾಪ್ ಇಲ್ಲದೆ ಬಂದಿದ್ದೀನಿ ನಾನು. ಸೊ ಇವಾಗ ಆಗಲೇ 30 ವರ್ಷಗಳಾಯಿತು ಬರೀಲಿಕ್ಕೆ ಹತ್ತು ನಾನು. ಆ್ಯಂಡ್ ಇಟ್ಸ್ ಗುಡ್. ಇವಾಗ ಒಮ್ಮೆ ನನ್ನ ಶಕ್ತಿ ನನಗೆ ಗುರುತಿಸ್ಕೊಂಡ್ಮೇಲೆ ಹೆಚ್ಚು ಮುನ್ನುಗ್ಗೋಕ್ಕೆ ಸಾಧ್ಯ ಆಗಿದೆ. ಯಾಕೆಂದರೆ ಆ ಹಿಂದಿನ ಬರಹಗಾರ ಏನಾಗಿದ್ನೋ ಕಥೆಗಾರ ಅಷ್ಟೇ ಉಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ನನಗೆ ಅದಕ್ಕಿಂತ ಮೇಲ್ಮಟ್ಟ ಹೋಗಬೇಕು, ಅದಕ್ಕಿಂತ ಮೇಲ್ಮಟ್ಟ ಅನ್ನೋಕ್ಕಿಂತ ವಿಭಿನ್ನವಾದ ದಾರಿಗಳಲ್ಲಿ ಚಲಿಸಬೇಕು, ಚಲಿಸಿದ ದಾರಿಯಲ್ಲೇ ಚಲಿಸಬಾರ್ದು ಅನ್ನುವಂಥದ್ದು ನಂಗೆ ತುಂಬ ಇದೆ. ಅದರಿಂದ ಅಧ್ಯಯನ ಮಾಡ್ತೀನಿ ನಾನು, ತುಂಬ ಸೀರಿಯಸ್ಸಾಗಿ ಅಧ್ಯಯನ ಮಾಡ್ತೀನಿ. ಬೇರೆ 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 ಪುಸ್ತಕ ಓದ್ತೀನಿ. ಮುಂಚೆ ನಂಗೆ ಇಂಗ್ಲೀಷ್ ಓದೋದಕ್ಕೆ ಬರ್ತಿರಲಿಲ್ಲ. ಇಂಜಿನಿಯರಿಂಗು ಮಾಸ್ಟರ್ಸು ಏನು ಮಾಡಿದ್ರು ಬರೀ ಟೆಕ್ನಿಕಲ್ ಅಷ್ಟೇ ಇಂಗ್ಲೀಷ್ ಗೊತ್ತಾಗ್ತಾ ಇರ್ತಿತ್ತು. ಆನಂತರ ನಂಗೆ ಗೊತ್ತಾಯ್ತದು, ಇದು ನಂಗೆ ಇಂಗ್ಲೀಷ್ ಸರಿಯಾಗಿ ಬರಲ್ಲ, ಇಂಗ್ಲೀಷ್ ಪುಸ್ತಕವನ್ನು ನಿರರ್ಗಳವಾಗಿ ಓದೋಕ್ಕೆ ಬರಲ್ಲ ಅಂತ ಗೊತ್ತಾದ ತಕ್ಷಣ ನಾನು ಇಂಗ್ಲೀಷ್ನ ಕಲಿಯೋದಕ್ಕೆ ಅತ್ಯಂತ ಹೆಚ್ಚು ಎಫರ್ಟ್ ಹಾಕ್ತೆ. ನಾನು ಇದು ಮಾಡಬೇಕು, ಪದಗಳನ್ನು ದಿನನಿತ್ಯ ಪದಗಳನ್ನು, ಹೊಸ ಪದನ ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ಮಾಡ್ತೀನಿ ನಾನು, ದಿನ ಹೊಸ ಪದಗಳನ್ನು ಹಾಕಿ ಕಂಠಪಾಠ ಮಾಡೋದು ಎಲ್ಲ ಮಾಡ್ತೀನಿ ನಾನು ಇಂಗ್ಲೀಷ್ನಲ್ಲಿ. ಸೊ ಅದೆಲ್ಲ ಮಾಡ್ತಾ ಬಂದೆ. ಆಮೇಲೆ ಹಳೆಗನ್ನಡ ನಮಗೆ ಗೊತ್ತಿಲ್ಲ, ನಾವೆಲ್ಲ ಸಾಫ್ಟ್ವೇರ್ ಹಿನ್ನೆಲೆಯಿಂದ ಬಂದವರು, ಅಕಾಡೆಮಿಕ್ಸಿಂದ ಬಂದವರೆಲ್ಲ. ಆ ಹಳೆಗನ್ನಡ ನಾವೇ ಸ್ವತಂತ್ರವಾಗಿ ಓದೋದನ್ನು ಅಭ್ಯಾಸ ಮಾಡಿಕೊಂಡೆ. ಅದಕ್ಕೆ ತಕ್ಕಂಥ ಒಂದು ಗುಂಪು ಸಿಕ್ತು ನನಗೆ, ಅಭ್ಯಾಸ ಅಂತ ಒಂದು ಗುಂಪು. ಅವ್ರ ಜೊತೆಲಿ ಸೇರಿಕೊಂಡು ರನ್ನನ್ನು ಓದ್ತಾ
ಓದ್ತಾ ಇದ್ದೀವಿ, ಹರಿಹರನ ಓದ್ಕೊಂಡ್ವಿ, ರಾಘವಾಂಕನ ಓದ್ಕೊಂಡ್ವಿ, ಕುವೆಂಪುನ ಓದ್ಕೊಂಡ್ವಿ, ವಚನಕಾರರನ್ನ ಓದ್ಕೊಂಡ್ವಿ, ದಾಸ ಸಾಹಿತ್ಯ ಓದ್ಕೊಂಡ್ವಿ, ಹಾಗೆ ಎಲ್ಲವನ್ನು ಓದ್ಕೊತ ಬಂದಿದ್ದೀವಿ ಅನಿಸುತ್ತೆ ನಾವು. ಸೊ ಆ ನಿಟ್ಟಿನಿಂದಾಗಿ ನನಗೆ ಇವಾಗ ಸಾಹಿತ್ಯ ಬಿಟ್ಟರೆ ನನಗೇನು ಗೊತ್ತಿಲ್ಲ, ಅದೇ ನನ್ನ ಕಾರ್ಯಕ್ಷೇತ್ರ, ಇನ್ನು ಕಡಿಯೋ ತನಕನ ಅದರಲ್ಲೇ ಇರಬೇಕು ಅನ್ನುವಂಥ ಒಂದು ನಿಶ್ಚಯ ಇದೆ. ಬೇರೆ ಕ್ಷೇತ್ರಕ್ಕೆ ಹೋಗೋದು ಅನುಮಾನ, ಬೇರೆ ಒಂದು ಪ್ರಕಾರಕ್ಕೆ ಹೋಗ್ಬೋದು. ಸೊ ಬೇಡ, ಕಾದಂಬರಿ ಸಾಕು ಅನಿಸ್ತಂದರೆ ನಾಟಕಕ್ಕೆ ಹೋಗ್ಬೋದು, ನಾಟಕ ಸಾಕು ಆಯ್ತಂದರೆ ಕಾವ್ಯನೂ ಟ್ರೈ ಮಾಡ್ಬೋದೇನೋ ಗೊತ್ತಿಲ್ಲ, ಬಟ್ ಆದರೆ ಬೇರೆ ಒಂದು ಕ್ಷೇತ್ರಕ್ಕೆ ಹೋಗಲಿಕ್ಕಿಲ್ಲ ನಾನು ಅಂತಂತ ಅನಿಸುತ್ತೆ. ಸೊ ಅದರಿಂದ ನಾನು ಸಂತೃಪ್ತ ಇಲ್ಲಿ. ನನಗೇನೇನು ನಾನು ನಿರೀಕ್ಷೆಗಳಿದ್ವೋ ಸಾಹಿತ್ಯದಿಂದ ನನಗೆ ಅದಕ್ಕಿಂತ ಹೆಚ್ಚು ದಕ್ಕಿಬಿಟ್ಟಿದೆ ಆಗಲೇ ಅಂತ ಅನಿಸುತ್ತೆ. ನನಗೆ ತುಂಬ ಸಂತೃಪ್ತ, ನಾನು ಅಸಂತೃಪ್ತನಲ್ಲ ನಾನು. ಸೊ ಆ ರೀತಿಯಾಗಿ ಸಾಹಿತ್ಯದ ಒಡನಾಟ ನಡೀತಾ ಇದೆ. ಯಾರೋ ಋಣಿಗಳಾಗಿರಬೇಕು ಅನಿಸುತ್ತೆ ನನಗೆ, ಹಿರಿಯರಿಗೆ ಯಾರ್ಯಾರೋ ಭಾಷೆಯನ್ನು ಕಂಡುಕೊಂಡ್ರು, ಪದಗಳನ್ನು ಮಾಡಿದರು, ಒಂದು ಸಾಹಿತ್ಯ ರಚಿಸೋದಕ್ಕೆ ಶುರು ಮಾಡಿದರು, ಪದ್ಯ ಬರೆದ್ರು, ಕಾವ್ಯ ಬರೆದ್ರು, ಪುರಾಣಗಳನ್ನು ಅವೆಲ್ಲದ ಪರಂಪರೆಯ ಮುಂದುವರಿಕೆಯ ಭಾಗ ನಾವು ಅಷ್ಟೇ ಹೊರತಾಗಿ ಬೇರು, ಕಾಂಡ, ಕೊಂಬೆ, ರೆಂಬೆಗಳಿದೆ ಅಂತಂದಕ್ಕೆ ಒಂದು ಎಲೆ ಚಿಗುರುತ್ತೆ, ಹೊಸ ಎಲೆ ಚಿಗುರುತ್ತೆ, ಇಲ್ದಿರೋ ಹೊಸ ಎಲೆಗೆ ಯಾವುದೇ ಅರ್ಥವೇ ಇಲ್ಲ. ನಾನೇ ಒಬ್ಬ ಇಂಡಿಪೆಂಡೆಂಟು ಅಂತ ಹೇಳ್ಕೊಳ್ಳೋಕ್ಕೆ ಯಾವ ಅರ್ಥವೂ ಇಲ್ಲ. ನಮ್ಮ ಹಿರಿಯರೆಲ್ಲರಿಗೂ ಕೃತಜ್ಞನಾಗಿರಬೇಕು ಅನಿಸುತ್ತೆ ನನಗೆ. ಅವರೆಲ್ಲರೂ ಎಷ್ಟು ಚೆಂದ ನಮ್ಮ ಭಾಷೆಯನ್ನು ಕಟ್ಕೊಟ್ಟಿದ್ದಾರೆ. ಎಲ್ಲನ ಹೊರ ದೇಶಗಳಿಗೆ ಹೋದಾಗ ನಮ್ಮ ಭಾಷೆ 2000 ವರ್ಷಗಳಷ್ಟು ಹಳೆಯ ಭಾಷೆ ಅಂತ ಹೇಳಬೇಕಲ್ಲಕ್ಕೆ ಎದೆಯೊಬ್ಬಿ ಬರುತ್ತೆ ನನಗೆ, ಹೆಮ್ಮೆ ಅನಿಸುತ್ತೆ ನನಗೆ. ಏಕೆಂದರೆ ಅಷ್ಟು ಹಳೆಯ ಭಾಷೆಗಳು ಬೆರಳೆಣಿಕೆಯಷ್ಟಿವೆ ಈ ಪ್ರಪಂಚದಲ್ಲಿ. ಸೊ ಅಂಥ ಭಾಷೆಯಲ್ಲಿ ಬರಿತಾ ಇದ್ದೀನಿ ಅನ್ನುವಂಥ ಒಂದು ಸಂಭ್ರಮ ನನಗಿದೆ. ಆರಂಭದಲ್ಲಿ ಇಂಗ್ಲೀಷಿನ ಒಂದು ಪ್ರಸಿದ್ಧಿ, ಅದರದ ಒಂದು ವಿಶ್ವವ್ಯಾಪಿತನ ನೋಡಿದಾಗ ನಾನು ಯಾಕೆ ಇಂಗ್ಲೀಷ್ನಲ್ಲಿ ಬರೀತಾ ಇಲ್ಲ ಅನ್ನೋವಂಥ ಒಂದು ಸಂಕಟ ಆಗ್ತಿತ್ತು. ನಮ್ಮಪ್ಪ ಕಾನ್ವೆಂಟಿಗೆ ಕಳಿಸ್ಲಿಲ್ಲ, ನಮ್ಮಪ್ಪ ಸರ್ಕಾರಿ ಶಾಲೆಗೆ ಕಳಿಸ್ಬಿಟ್ಟ ಅನ್ನುವಂಥ ಅಸಮಾಧಾನ ಇತ್ತು ನನಗೆ. ಈಗ ಅದು ಇಲ್ಲ ನನಗೆ. ನಾನು ಕನ್ನಡದಲ್ಲಿ ಬರೆಯೋದೇ ನನ್ನ ಅದೃಷ್ಟ ಅನ್ನುವಷ್ಟು ನನಗೆ ನಂಬಿಕೆ ಬಂದಿದೆ. ನಮ್ಮ ಮಾತೃಭಾಷೆ ನಮ್ಮನ್ನು ಬೆಳೆಸಿದೆ, ನಮ್ಮ ಭಾಷೆ. ಅದರಿಂದ ಅದರಲ್ಲಿ ನಾನು ಬರಿತಾ ಇದ್ದೀನಿ ಅಂದರೆ ನಾನೇ ಧನ್ಯ ಅಂತ ಅನಿಸುತ್ತೆ. ಸೊ ಸಂತೃಪ್ತಿ ಇದೆ ನನಗೆ, ಲೇಖಕನಾಗಿ ಇರಬೇಕಾದ ಒಂದು ಸಂತೃಪ್ತಿ ಇದೆ. ನಾನು ಅಸಂತೃಪ್ತನಲ್ಲ. ಸರ್, ತಾವು ತಮಗೆ ಚಂದ ಪ್ರಕಾಶನ ಸಂಸ್ಥೆ ಇದನ್ನು ತೆರೆಯೋದಕ್ಕೆ ಪ್ರೇರಣೆ ಹೇಗೆ ಬಂತು ಸರ್? ಅದು ಒಂದು ವಿಶೇಷ. ಯಾಕೆಂದರೆ ನಾನು ಯಾವತ್ತೂ ಒಬ್ಬ ಪ್ರಕಾಶಕನಾಗ್ತೀನಿ ಅಥವಾ ಒಬ್ಬ ಉದ್ದಿಮೆದಾರ ಅಂತೇನು ಹೇಳ್ತೀವೋ ನಾವು, ಅದಾಗ್ತೀನಿ ಅಂತ ನಾನು ಮನಸ್ಸಿನಲ್ಲೂ ಕಂಡವನಲ್ಲ. ಆಕ್ಸಿಡೆಂಟಲ್, ಒಂದು ಆಕಸ್ಮಿಕವಾಗಿ ಆಗಿತ್ತು. ಏಕೆಂದರೆ ಮನೆಯಲ್ಲಿ ನಮಗೆ ಒಂದು ವಿಚಿತ್ರವಾದಂಥ ಪೂರ್ವಗ್ರಹನ ತಲೆಯಲ್ಲಿ ತುಂಬಿಟ್ಟಿದ್ರು. ಅದೇನೆಂದರೆ, ಈ ಬ್ರಾಹ್ಮಣರು ಯಾವತ್ತೂ ಅಂಗಡಿ ಇಡಬಾರ್ದು, ಇಟ್ಟರೆ ಅವರು ಉದ್ಧಾರ ಆಗಲ್ಲ. ನಮ್ಮದೇನಿದ್ರು ನಮ್ಮ ಶಕ್ತಿ ಏನಿದೆ ಅಂದರೆ ಚೆಂದ ಕಾಲೇಜಲ್ಲಿ ಓದಿ ಮಾರ್ಕ್ಸ್ ತೊಗೊಂಡು ಯಾವುದನ್ನು ಒಂದು ನೌಕರಿ ಹಿಡಿದು ಬದುಕಬೇಕು, ಅದಷ್ಟೇ ನಮಗೆ ಗೊತ್ತಿರುವಂಥ ವಿದ್ಯೆ ಅನ್ನುವಂಥ ಒಂದು ನಂಬಿಕೆಯನ್ನು ತಲೆಯಲ್ಲಿ ತುಂಬ ತುಂಬಿಟ್ರು. ಅದು ಎಷ್ಟು ಮಟ್ಟಿಗಿತ್ತು ಅಂದರೆ, ಕಾಲೇಜ್ನಲ್ಲಿ ನಾನು ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಇಯರ್ ಓದ್ತಿರ್ಬೇಕಲ್ಲ, ಇನ್ಫೋಸಿಸ್ ರಿಕ್ರೂಟ್ಮೆಂಟ್ ಬಂದಿತ್ತು. ಅವಾಗಿನ್ನ ಶುರುವಾಗಿತ್ತು, ಒಂದು 2 ವರ್ಷ 3 ವರ್ಷ ಏನೋ ಆಗಿತ್ತು ಅನಿಸುತ್ತೆ ಇನ್ಫೋಸಿಸ್ ಶುರುವಾಗಿ. ಆಗ ಅದು ವಿದ್ಯಾರ್ಥಿಗಳ ಜೊತೆಲಿ ಮಾತಾಡಬೇಕಲ್ಲಕ್ಕೆ ಅದರ ಒಡೆಯ ಒಬ್ಬ ಬ್ರಾಹ್ಮಣ ಅಂತ ಗೊತ್ತಾಗಿ, ಇದಕ್ಕೆ ಹೋದರೆ ನಾನು ಇಂಥ ಕಂಪ್ನಿಗೆ ಸೇರಿಕೊಂಡ್ರೆ ನಾನು ಉದ್ಧಾರ ಆಗಲ್ಲ ಅಂತ ನಾನು ಪರೀಕ್ಷೆ ಕೂಡ ಹೋಗಿರಲಿಲ್ಲ ನಾನು ಕ್ಯಾಂಪಸ್ ರಿಕ್ರೂಟ್ಮೆಂಟ್ನಲ್ಲಿ. ಈಗ ನೋಡಿಸ್ಕೊಂಡ್ರೆ ತಮಾಷೆ ಅನಿಸುತ್ತೆ. ಜಾತೀಯತೆ ಹೇಗೆಗೋ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಮನಸ್ಸುಗಳಲ್ಲಿ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಸೊ ಆದರೆ ನಾನು ಒಮ್ಮೆ ಇಂಗ್ಲೆಂಡಲ್ಲಿ ತುಂಬ ವರ್ಷಗಳಲ್ಲಿದ್ದಾಗ ಒಂದು 2-3 ಪುಸ್ತಕಗಳಿಗಾಗಷ್ಟು ಪಠ್ಯವನ್ನು ಬರೆದಿದ್ದೆ. ಬಂದ ಮೇಲೆ ಅದರ ಪ್ರಕಟಣೆಗಾಗಿ ಸಾಕಷ್ಟು ಜನರನ್ನು ಕೇಳಿದೆ ನಾನು, ಪ್ರಕಾಶಕರನ್ನು. ಯಾರೂ ಒಪ್ಕೊಳ್ಳಿಲ್ಲ. ಅದಕ್ಕೆ ಕಾರಣ ಇರುತ್ತೆ, ಏಕೆಂದರೆ ಪ್ರಕಾಶಕರಿಗೆ ಮತ್ತು ಹೊಸತನ್ನು ಹುಡುಕಿದ ರಿಸ್ಕ್ ಅದು. ಆ್ಯಕ್ಚುಲಿ ಯಾರೋ ಹೊಸಬರ ಪುಸ್ತಕಗಳನ್ನು ಪ್ರಕಟಿಸೋದು ತುಂಬ ರಿಸ್ಕ್ ಅನಿಸುತ್ತಲ್ಲ, ಅದರಿಂದ ಬಹುಶಃ ಒಪ್ಕೊಳ್ಳಿಲ್ಲ ಅವ್ರು ಯಾರು. ಸೊ ಬೇರೆ ದಾರಿನೇ ಇಲ್ಲದೆ ನನ್ನ ಗೆಳೆಯ ಅಪಾರ ಇದ್ದು, ನೀನೇ ಶುರು ಮಾಡು ಅಂದ. ಒಂದು ಪ್ರಕಾಶನ ಸಂಸ್ಥೆ. ನನಗೆ ಭಯ, ನನ್ನ ಪುಸ್ತಕಗಳನ್ನು ನಾನೇ ಮುದ್ರಿಸಿ ಮಾರಾಟ ಮಾಡ್ಬೋದಾ, ಅದು ಅವಮಾನ ಅಲ್ವಾ ಅಂತ. ಯಾರು ಪ್ರಕಟ ಮಾಡೋರೇ ಇಲ್ಲ, ಅದಕ್ಕಿಲ್ಲ ಅಂತ ನಾ ಮಾಡ್ತಿದ್ದೀನಿ ಅಂತ ಆಗಲ್ವಾ ಅಂತ. ಇಲ್ಲ, ಪ್ರಕಟ ಮಾಡೋಕ್ಕೆ ಯಾರು ಬರದೇ ಇದ್ದ ಹೊತ್ತಲ್ಲಿ ನೀ ಮಾಡಿದರೆ
ಮಾಡಿದರೆ ತಪ್ಪಿಲ್ಲ ಅಂತ ಹೇಳಿದ್ರು. ನಾನು ಶುರು ಮಾಡ್ಕೊಂಡ್ಮೇಲೆ ಯಶಸ್ಸು ಕಂಡೆ. ನಾನು ಒಂದೇ ವರ್ಷದಲ್ಲೇ ಗೊತ್ತಾಯಿತು ನನಗೆ. ನನ್ನ ಪುಸ್ತಕಗಳು ಅಷ್ಟು ಮಾರಾಟ ಆಗಿ 2ನೇ ಮುದ್ರಣ ಮಾಡಿಸಿದೆ ನಾನು. ಅದು ಅಪರೂಪ ಅದು ಆ್ಯಕ್ಚುಲಿ. ಸೊ ಎಷ್ಟು ಅಪರೂಪದ ಒಂದು ಸಂಗತಿ ಅಂತಂದರೆ ಅವಾಗ ತಕ್ಷಣ ಆಶ್ಚರ್ಯ ಆಯ್ತು ನನಗೆ. ಅಯ್ಯೋ ಚೆನ್ನಾಗಿ ಮಾರಾಟ ಆಗುತ್ತಲ್ಲ, ಆದರೂ ಯಾರು ಮಾರಾಟ ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಅಂತ. ಸೊ ಆಮೇಲಕ್ಕೆ ಏನಾಯಿತು, ಬೇರೆಯವರ ಪುಸ್ತಕಗಳನ್ನು ಕೂಡ ನಾನು ಮಾಡಬೇಕು. ಅದು ಹೊಸಬರ ಪುಸ್ತಕಗಳನ್ನಷ್ಟೇ ಮಾಡಬೇಕು. ಈಗಾಗಲೇ ಪ್ರಸಿದ್ಧರಾದವರಿಗೆ ಪ್ರಕಾಶಕರ ಕೊರತೆ ಇರಲ್ಲ. ಅದರಿಂದ ನಾನು ಬರೀ ಹೊಸತಾಗಿ ಬರೆಯುವಂಥವರ ಒಳ್ಳೆಯ ಪಠ್ಯಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ನಂಗೆ ಆವಾಗಲೇ ಒಂದೇ ವರ್ಷಕ್ಕೆ 2005ಕ್ಕೆ ಶುರು ಮಾಡ್ಕೊಂಡ್ಬಿಟ್ಟೆ ನಾನದು. ಆವತ್ತಿಂದ ಮಾಡ್ತಾನೆ ಬಂದಿದ್ದೀನಿ ನಾನು. ಇವಾಗಲೇ 21 ವರ್ಷ ಆಯಿತು ನಾವು ಕೆಲಸ ಮಾಡಲಿ ಚಂದ ಪುಸ್ತಕ ಅಂತ. ತುಂಬ ಚೆನ್ನಾಗಿ ನಡೀತಾ ಇದೆ ಆ್ಯಕ್ಚುಲಿ. ಪುಸ್ತಕಗಳನ್ನು ಸಾಕಷ್ಟು ಕೊಳ್ತಾರೆ. ನಾವು ಯಾರೂ ಹೆಸರೇ ಗೊತ್ತಿಲ್ಲದ ಲೇಖಕರ ಪುಸ್ತಕ ಮಾಡ್ತೀವಿ ನಾವು ಎಷ್ಟು ಸಲ. ಅನುವಾದಕರ ಹೆಸರಂತೂ ಯಾರೂ ಕೇಳೇ ಇರಲ್ಲ. ನಾವು ಅನುವಾದಗಳು ಅಷ್ಟೊಂದು ಮಾಡಿದ್ದೀವಿ. ಬಟ್ ಅವನ್ನೆಲ್ಲ ಕೊಂಡು ಅಂದರೆ ನಿರಂತರವಾಗಿ ಒಳ್ಳೆಯದನ್ನು ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಕಾಂಪ್ರಮೈಸ್ ಅಂತ ಏನು ಹೇಳ್ತೀವೋ ಅದಿಲ್ಲ. ಒಳ್ಳೆಯದಕ್ಕಷ್ಟೇ ತುಡಿತಾ ಇದೆ ಈ ಪ್ರಕಾಶನ ಸಂಸ್ಥೆಗೆ ಅನ್ನುವಂಥ ಒಂದು ನಂಬಿಕೆ ಓದುಗರಲ್ಲಿ ಬೆಳೆದಿದೆ. ಅದರಿಂದಾಗಿ ಅವರು ತಗೊಳ್ತಾ ಇದ್ದಾರೆ. ಸೊ ಚೆನ್ನಾಗೇ ನಡೀತಿದೆ. ನಾವೇನು ನಷ್ಟದಲ್ಲಿಲ್ಲ, ಸಾಕಷ್ಟು ಲಾಭದಲ್ಲೇ ನಾನು ಕೆಲಸ ಮಾಡ್ತೀನಿ. ಎಲ್ಲರಿಗೂ ಗೌರವಧನವನ್ನು ಕೊಡ್ತೀನಿ. ಯಾರಿಗೂ ಗೌರವಧನ ಇಲ್ಲದೆ ಪ್ರಕಾಶನ ಮಾಡೋದೇ ಇಲ್ಲ ನಾನು. ಪುಸ್ತಕ ಪ್ರಕಾಶನ ಕೆಲವೊಮ್ಮೆ ನನ್ನ ಅತ್ಯಂತ ಕ್ಲೋಸ್ ಫ್ರೆಂಡ್ಸ್ ಅಂತೇನು ಹೇಳ್ತೀವೋ, ಅಂದರೆ ಖಾಸ ಗೆಳೆಯರಾಗಿದ್ದರೆ ಅವರಾಗಿಯೇ ಬೇಡ ನಂದು ಕೊಡಬೇಡ ನನಗೆ, ನೀನು ಸುಮ್ಮನೆ ಪುಸ್ತಕ ಮಾಡು ಅಂತ ಹೇಳಿರೋ ಉದಾಹರಣೆಗಳಿವೆ. ಬಟ್ ಆದರೆ ನಾವೆಲ್ಲರಿಗೂ ಕೊಡ್ತಾ ಬಂದಿದ್ದೀವಿ ತುಂಬ ಗುಣಮಟ್ಟದಲ್ಲಿ ಪುಸ್ತಕ ಮಾಡೋಕ್ಕೆ. ಯಾಕೆಂದರೆ ಪುಸ್ತಕ ಮಾಡೋದು ಸುಲಭ ಅಲ್ಲ. ಸುಮ್ಮನೆ ಪ್ರಿಂಟ್ ಹಾಕಿಸ್ಬೋದು, ಆದರೆ ಅದಲ್ಲ. ಅದು ಯಾವ ಪಠ್ಯ ಪ್ರಕಟಿಸ್ತಿದ್ದೀರಿ, ಎಷ್ಟು ಅಚ್ಚುಕಟ್ಟಾಗಿ ಅದರ ಲೇಔಟ್ ಮಾಡಿದ್ದೀರಿ, ತಪ್ಪಿಲ್ಲದಂತೆ ಕರಡುತ್ತಿದ್ದೀರಿ, ಎಷ್ಟು ಒಳ್ಳೆ ಮುಖಪುಟ ಮಾಡಿದ್ದೀರಿ, ಆಮೇಲಕ್ಕೆ ಹೇಗೆ ಅದನ್ನು ಪ್ರಮೋಟ್ ಮಾಡ್ತೀರಿ, ಪ್ರಚಾರ ಮಾಡಬೇಕಲ್ಲ, ಪ್ರಮೋಟ್ ಮಾಡ್ತೀರಾ, ಅದನ್ನು ಯಾವ ರೀತಿ ತಲುಪಿಸ್ತೀರಾ, ಅಂಗಡಿಗಳಿಗೆ ತಲುಪಿಸ್ತೀರಾ, ಎಷ್ಟು ಕಾಳಜಿಯಿಂದ ಮುತುವರ್ಜಿಯಿಂದ ಮಾಡ್ತೀರಾ, ಇವೆಲ್ಲವನ್ನು ನಿಮ್ಮನ್ನು ಒಂದು ಒಳ್ಳೆಯ ಪ್ರಕಾಶಕನಾಗಿ ಗುರುತಿಸೋದಕ್ಕೆ ಸಹಾಯ ಮಾಡ್ತಾರೆ. ಕೆಲವರೆಲ್ಲ ಆರಂಭ ಶೂರರಿರ್ತಾರೆ, ಆರಂಭದಲ್ಲಿ ವಿಪರೀತ ಮಾಡ್ತಾರೆ, ಆಮೇಲೆ ನಿಲ್ಲಿಸ್ಬಿಡ್ತಾರೆ, ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ ಅವರು. ಅಯ್ಯೋ ಇದೇನು ಮಾಡಬೇಕಪ್ಪ ಅಂತ ಅನ್ನೋ ಥರ ಬಂದುಬಿಡುತ್ತೆ. ಬಟ್ ಇಲ್ಲ, ನನಗೆ ಇವತ್ತಿಗೂ ಉತ್ಸಾಹ ಇದೆ, ಪ್ರಕಾಶನದಲ್ಲಿ ಉತ್ಸಾಹ ಇದೆ ನನಗೆ. ಹೊಸತನ್ನು ಮಾಡಬೇಕು, ಹೊಸ ಓದುಗರನ್ನು, ಹೊಸ ಬರಹಗಾರರನ್ನು ಜನರಿಗೆ ಪರಿಚಯಿಸಬೇಕು. ಪ್ರತಿ ಬಾರಿನೂ ಒಬ್ಬ ಹೊಸ ಲೇಖಕನ ಪುಸ್ತಕ ಪ್ರಕಟಿಸಿದಾಗ ನಾನು ಭಾಳ ಸಂಭ್ರಮ ಪಡ್ತೀನಿ, ಯಾರೋ ಹೊಸಬರು ಬಂದರು ಕನ್ನಡಕ್ಕೆ ಅಂತ. ಸೊ ಆ ಒಂದು ಇದರಿಂದ ನಡೀತಾ ಇದೆ. ಸೊ ನಂದು ಒಂದು ರೀತಿಯಲ್ಲಿ ಪೂರ್ತಿ ಕಮರ್ಷಿಯಲ್ಲೂ ಅಲ್ಲ, ನಂದು ಇತ್ತ ಕಂಪ್ಲೀಟಾಗಿ ಸೋಷಿಯಲ್ ಸರ್ವಿಸ್ಸು ಅಲ್ಲ. ಇವೆರಡರ ಮಧ್ಯದಲ್ಲಿ ಏನೋ ಇದೆ ಅಂತ ಅನಿಸುತ್ತೆ ನನ್ನ ಇದು ಅಂಥದ್ದು. ನನಗೆ ಬರೀ ಗ್ರಂಥಾಲಯಕ್ಕೆ ಮಾರಾಟ ಮಾಡಿಬಿಟ್ಟು ಅದರ ಹಣದಲ್ಲೇ ಬದುಕುವ ಒಂದು ಹುಚ್ಚು ಇಲ್ಲ. ಅದು ನನ್ನ ಅದೃಷ್ಟ ಏನಂದರೆ ನನ್ನ ಪುಸ್ತಕಗಳು ತುಂಬ ಚೆನ್ನಾಗಿ ಮಾರಾಟ ಆಗುತ್ತೆ. ನಾನು ಬರೆದಂಥ ಪುಸ್ತಕಗಳು ತೇಜೋ ಆಗಲಿ, ನಮ್ಮಮ್ಮ ಅಂದರೆ ನನಗೆ ಇಷ್ಟ ಆಗಲಿ, ಅಥವಾ ಮೋಹನ ಸ್ವಾಮಿ ಆಗಲಿ, ಹಂಪಿ ಎಕ್ಸ್ಪ್ರೆಸ್ ಆಗಲಿ, ಎಲ್ಲವೂ ತುಂಬ ಪ್ರಸಿದ್ಧ ಕೃತಿಗಳಾದ್ದರಿಂದ ನನಗೆ ಮಾರಾಟ ಮಾಡಿ ಹಣ ಬಂದುಬಿಡುತ್ತೆ. ನನಗೆ ಸಾಕಷ್ಟು ಹಣ ಬಂದುಬಿಡುತ್ತೆ. ಆ ಹಣವನ್ನು ನಾನು ಬೇರೆ ಬೇರೆ ಸಂಗತಿಗಳಿಗೆ ಬಳಸ್ಕೊಳ್ತಾ ಇದ್ದೀನಿ. ಇನ್ಫ್ಯಾಕ್ಟು ಕನ್ನಡ ಸಾಹಿತ್ಯ ಲೋಕದಲ್ಲಿ ಎಷ್ಟು ಪ್ರೋತ್ಸಾಹ ಇದೆ ಅಂದರೆ ಬೇಕಾದಷ್ಟು ಬಹುಮಾನಗಳನ್ನು ಇಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ. ಈ ಬಹುಮಾನ, ಆ ಬಹುಮಾನ, ಅಕಾಡೆಮಿ ಬಹುಮಾನ, ಭಾಷಾ ಭಾರತಿ ಬಹುಮಾನ ಎಷ್ಟು ಇರುತ್ತೆ ಅಂದರೆ ಒಂಥರ ಇಂಗ್ಲೀಷ್ ಈ ಭಾರತೀಯ ಇಂಗ್ಲೀಷ್ ಲೇಖಕರಿಗೂ ಅದಿಲ್ಲ ಅಷ್ಟೊಂದು. ಸೊ ಅಷ್ಟೊಂದು ಕನ್ನಡದವರಿಗಿದೆ. ನೆರೆ ರಾಜ್ಯಗಳಾದ ತೆಲುಗುನವರು, ತಮಿಳ್ನವರು ಕೂಡ ನಮ್ಮಲ್ಲೂ ಇಷ್ಟೊಂದು ಬಹುಮಾನಗಳಿಲ್ಲ ಅಂತಾರೆ. ಒಂದು ರೀತಿಯಲ್ಲಿ ಲೇಖಕರಿಗೆ ಆರಂಭದ ದಿನಗಳಲ್ಲಿ ಅವರನ್ನು ಬೆಳೆಸೋದಕ್ಕೆ ತೋರಿಸ್ತಿರುವಂತಹ ಈ ಔದಾರ್ಯ, ಸಾಹಿತ್ಯ ಪ್ರಿಯರ ಔದಾರ್ಯ ಬಹಳ ಮುಖ್ಯ ಮತ್ತು ಅದು ನಮ್ಮ ಅದೃಷ್ಟ ಅಂತ ನಂಬಿದ್ದೀನಿ. ಸೊ ಈ ಎಲ್ಲ ಕಾರಣಕ್ಕಾಗಿ ಚಂದ ಪುಸ್ತಕ ಇವತ್ತಿಗೂ ಜೀವಂತವಾಗಿ ಉಳಿದಿದೆ. ಆದರೆ ಹೆಚ್ಚು ಜನ ಇಲ್ಲ. ನಾನೊಬ್ಬನು ಆ್ಯಕ್ಚುಲಿ ಎಂಪ್ಲಾಯಿ, ಚಂದ ಪುಸ್ತಕದ ಎಂಪ್ಲಾಯಿ ಅಂದರೆ ನಾನೊಬ್ಬನೇ. ಇನ್ನು ಉಳಿದಂತೆ ನನಗೆ ಅರುಣ್ ಅನ್ನೋ ಒಬ್ಬ ಹುಡುಗ ತುಂಬ ಸಹಾಯ ಮಾಡ್ತಿದ್ದಾರೆ. ಅರುಣ್ ಅಂಚೆ ಅಂತ ಭಾಳ ಪ್ರೀತಿಯಿಂದ, ಪುಸ್ತಕದ ಮೇಲಿನ ಪ್ರೀತಿಯಿಂದ, ಕಾಳಜಿಯಿಂದ ಮಾಡ್ತಾನೆ. ಮತ್ತು ಕರಡು ತಿದ್ದೋದಕ್ಕೆ ಯಾರ್ಯಾರೋ ಸಹಾಯ ಮಾಡ್ತಾರೆ. ಕೆಲವೊಮ್ಮೆ ವಿತರಕರು ಬೇಕಲ್ಲ, ಸೊ ಅದಕ್ಕಿದು
ಮಾಡ್ಕೊಂಡಿದ್ದೀನಿ. ಹೀಗೇನೇನೋ ಮಾಡಿಕೊಂಡು ಮನೆಗೆ ಬಿಟ್ಟು ಕದಲೋದೇ ಇಲ್ಲ ನಾನು, ಮನೆಯಲ್ಲೇ ಕೂತ್ಕೊಂಡೆ ಪ್ರಕಾಶನ ಸಂಸ್ಥೆ ನಂದು. ಬಟ್ ನಡೀತಾ ಬಂದಿದೆ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡೋದು. ಎಲ್ಲ ಒಳ್ಳೆಯ ಸಂಗತಿಗಳು ನಿರಂತರವಾಗಿ ಉಳಿತವೆ ಅಂತೇನೂ ಇಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡೋದು, ಆಮೇಲೆ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಚಂದ ಪುಸ್ತಕ ಮಾಡಿದ್ರಿಂದ ನನಗೆ ತುಂಬ ಅನುಕೂಲ ಆಗಿದೆ. ಬೇರೆಯವ್ರಿಗಿಂತ ಎಷ್ಟಾಗಿದೆಯೋ ಗೊತ್ತಿಲ್ಲ. ನನಗೆ ವೈಯಕ್ತಿಕವಾಗಿ ಸಾಕಷ್ಟು ಪುಸ್ತಕಗಳನ್ನು ಓದುಗರೆಡೆಗೆ ತಲುಪಿಸೋದಕ್ಕಾಗಿದೆ, ನನಗೆ ಸಾಧ್ಯ ಆಗಿದೆ. ನನ್ನ ಪುಸ್ತಕಗಳನ್ನು ನನಗೆ ಬೇಕಾದಂಥ ರೀತಿಯಲ್ಲಿ ಮುದ್ರಣ ಮಾಡೋದಕ್ಕೆ ಸಾಧ್ಯ ಆಗಿದೆ. ಮೋಹನ ಸ್ವಾಮಿ ಅಂತ ಕೃತಿಯನ್ನು ಯಾವ ಪ್ರಕಾಶಕರು ಮುಂದೆ ಬಂದು ಪ್ರಕಟಿಸ್ತಾ ಇರಲಿಲ್ಲ, ಅಷ್ಟಂತೂ ಹೇಳಬಲ್ಲೆ ನಾನು. ಸೊ ಅದನ್ನು ಪ್ರಕಟ ಮಾಡ್ಕೊಳ್ಳೋಕೆ ನನ್ನ ಪ್ರಕಾಶನ ಸಂಸ್ಥೆ ಇದ್ದಿದ್ದೇ ಕಾರಣ ತಾನೇ. ಇಲ್ಲದಿದ್ರೆ ಅಷ್ಟು ಸುಲಭವಾಗಿ ಬರ್ತಿರ್ಲಿಲ್ಲ ಕನ್ನಡದಲ್ಲಿ ಆ ಥರದ ಪುಸ್ತಕ. ನಂದು ಬಂತು ಅದು. ಸೊ ಇಂಥದ್ದೆಲ್ಲ ಅನುಕೂಲಗಳು ಆಗಿದೆ ನನಗೆ. ಇವಾಗಂತೂ ಅನುವಾದಗಳನ್ನು ಮಾಡಿಸ್ತಾ ಇದ್ದೀನಿ. ಎಷ್ಟು ಅನುವಾದ ತಿದ್ದಿ ಮಾಡ್ತೀನಿ ನಾನು ವೈಯಕ್ತಿಕವಾಗಿ, ಅಷ್ಟು ಚೆನ್ನಾಗಾಗುತ್ತೆ. ಸೊ ಇವೆಲ್ಲ ನನಗೆ ಸಹಾಯ ಮಾಡಿ, ಚಂದ ಪುಸ್ತಕ ನನಗೆ ತುಂಬ ಸಹಾಯ ಮಾಡಿದೆ. ನಾನು ಅದಕ್ಕೆ ಋಣಿ. ನಾನು ಆಕಸ್ಮಿಕವಾಗಿ ಪ್ರಕಾಶಕನಾದ್ರೂ ಅದರ ಅನುಕೂಲಗಳನ್ನು, ಲಾಭಗಳನ್ನು ನಾನು ನಿರೀಕ್ಷೆಗಿಂತಲೂ ಹೆಚ್ಚು ಪಡ್ಕೊಂಡಿದ್ದೀನಿ. ಮತ್ತು ತಾವು ಚಂದ ಪುಸ್ತಕ ಬಹುಮಾನವನ್ನು ಕೂಡ ಹೌದು, ಚಂದ ಪುಸ್ತಕ ಬಹುಮಾನ ಯಾಕೆ ಶುರು ಮಾಡಿದೆ ಅಂದರೆ ಹೊಸ ಕಥೆಗಾರರನ್ನು ಗುರುತಿಸಬೇಕು. ಎಷ್ಟೇ ಹೇಳಿದರೂ ಕನ್ನಡದಲ್ಲಿ ಕಥೆಗಾರರಿಗೆ ಸಾಕಷ್ಟು ಮಹತ್ವ ಇದೆ. ಕನ್ನಡದ ಕಥೆಗಾರರನ್ನು ನಮ್ಮ ಓದುಗರು ಬಹಳ ಪ್ರೋತ್ಸಾಹಿಸಿದ್ದಾರೆ. ನಮ್ಮ ಯಾವುದೇ ಗದ್ಯ ಲೇಖಕರನ್ನು ತೊಗೊಂಡ್ರು ಅವರು ಕಥೆಗಾರಿಕೆಯಲ್ಲಿ ನುರಿತರಾದವರೇ ಆಗಿರ್ತಾರೆ. ನಮ್ಮಲ್ಲಿ ಎಲ್ಲರೂ ಕತೆ ಬರೆದವರೇ. ಚಿತ್ತಾಲ್ರು ಇರ್ಬೋದು, ಅನಂತಮೂರ್ತಿಯವರು ಇರ್ಬೋದು, ಮಾಸ್ತಿಯವರು ಇರ್ಬೋದು, ವಿವೇಕ್ ಶಾನ್ಭಾಗ್ ಇರ್ಬೋದು, ನೀವು ರಾಘವೇಂದ್ರ ಪಾಟೀಲ್ ಇರ್ಬೋದು, ನೀವು ಯಾರನ್ನೇ ಉದಾಹರಣೆ ತಗೊಳ್ಳಿ, ಎಲ್ಲರೂ ಕಥೆಗಾರಿಕೆಯಲ್ಲೂ ಪಳಗಿದವರೇ. ಸೊ ಅದರಿಂದ ಕತೆಗೆ ಹೆಚ್ಚು ಮಹತ್ವ ಇದೆ ನಮ್ಮಲ್ಲಿ. ನಮ್ಮ ದೇಶೀಯ ಭಾಷೆಗಳಲ್ಲಿ ಕತೆಗೆ ಬಹಳ ಮಹತ್ವ ಇದೆ. ಅಂಥವ್ರೊಬ್ಬರನ್ನ ಗುರುತಿಸ್ಬಿಟ್ಟು ಅವರ ಒಂದು ಹಸ್ತಪ್ರತಿಗೆ ಒಂದು ಬಹುಮಾನ ರೂಪದಲ್ಲಿ ಕೊಡೋಣ ಇದು ಅಂತ ಶುರು ಮಾಡಿದ್ದು ಚಂದ ಪುಸ್ತಕ ಬಹುಮಾನ. 2005ರಲ್ಲಿ ಶುರು ಮಾಡಿದ್ದು, ಈಗ ನೋಡಿ 2025 ತನಕನೂ ಬಂತದ್ದು. ಈವಾಗಲೂ ಮೊನ್ನೆ ಒಬ್ಬ ಲೇಖಕನಿಗೆ, ಹೊಸ ಲೇಖಕನ ಹಸ್ತಪ್ರತಿಗೆ 40,000 ಬಹುಮಾನವನ್ನು ಕೊಟ್ಟು ಅವನ ಪುಸ್ತಕವನ್ನು ಪ್ರಕಟಿಸೋದನ್ನು ಘೋಷಣೆ ಮಾಡಿದ್ದೀವಿ ನಾವು. ಸೊ ಅದು ಒಂದು ಸಂಭ್ರಮ. ಬೇಕಲ್ಲ, ಏನೋ ಒಂದು ಮಾಡ್ತಾ ಇರಬೇಕು ಬದುಕಲ್ಲಿ.